ಸಾವ್ಕಾರ್ರೆ ಸಾವ್ಕಾರ್ರೆ ಇಲ್ಲೇ ಇದೀರೇನ್ರಿ ಸಾವ್ಕಾರ್ರೆ? ಹೆಂಗ ಒಳ್ಳೆ ಟೈಮಿಗೆ ಇಲ್ಲೇ ಇದ್ದೀರಾ ಸಾವ್ಕಾರ್ರೆ? ನಾನು ನೀವೆಲ್ಲಿ ತೋಟ ತಾವ್ಲ ಎಲ್ಲಾರು ಹೋಗ್ಬಿಟ್ಟಿದಿರೋ ಏನೋ ಅನ್ಕೊಂಡಿದ್ದೆ ಸಾವ್ಕಾರ್ರೆ. ಹ್ಞೂ ಹ್ಞೂ ಸಾವ್ಕಾರ್ರೆ, ಏನ್ ಗೊತ್ತಾ ವಿಚಾರ? ಏನ್ಲ ಲೆಕ್ಕಾಚಾರಿಯೇ, ಏನಾಯ್ತಲ್ಲ ಹಿಂಗ್ ಆಡ್ತಿದ್ಯಾ ನೀನು ಒಂದೇ ಉಸಿರಿಗೆ? ಇವಾಗ ಒಂದ್ ರೀಟು ಸುಧಾರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಲೆ ನೀನು ಸಾವ್ಕಾರ್ರೆ ಅಂತ ಬರ್ತಿದ್ಯಲ್ಲೋ. ನೀನ್ ಹೇಳ್ತಿರೋದ್ ನೋಡಿದ್ರೆ ನನಗೆ ಯಾಕ ಭಯ ಆಗ್ತೈತ್ ಕಳ್ಳ. ಏನು ಭಯ ಪಡ ಅಂತದ್ ಏನು ಇಲ್ವೆಲ್ಲ ಲೆಕ್ಕಾಚಾರಿ? ಹೇಳ ಬಾಯ್ ಬಿಟ್ಟು ಹೇಳ ಏನಾಯ್ತು ಅಂತ. ಏನು ಮಾತಾಡ್ದಂಗ್ ಸುಮ್ಕೆ ನಿನ್ಕೋಬೇಡ, ಹೇಳ ಲೆಕ್ಕಾಚಾರಿ. ಅಯ್ಯೋ ಸಾವ್ಕಾರ್ರೆ, ಏನಂತ ಹೇಳನ್ ಸಾವ್ಕಾರ್ರೆ? ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗಂಗ್ ಕಾಣ್ತೈತೆ. ಹ್ಞೂ ಹ್ಞೂ ಏನ್ ಗೊತ್ತೇನ್ರಿ ಸಾವ್ಕಾರ್ರೆ? ನಿಮ್ಗಿನ್ನೂ ವಿಷಯ ಗೊತ್ತಿಲ್ವಾ? ಇದು ಒಳ್ಳೆ ತಲೆನೋವು ಆಗೋಯ್ತಲ್ಲ ಈ ನಮ್ ಲೆಕ್ಕಾಚಾರಿಯಿಂದ. ಲೇ ಲೆಕ್ಕಾಚಾರಿ, ನಿನ್ ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ ಕಳ್ಳಲಿ. ಹ್ಞೂ ಏನಂತ ಬಾಯ್ ಬಿಟ್ಟೋಳು. ನನಗೆ ಮೊದ್ಲೇ ಶುಗರು, ಸಿಕ್ಕಾಪಟ್ಟೆ BP ಬೇರೆ, ಟೆನ್ಷನ್ ಆಗ್ಬಿಡುತ್ತೆ. ನೀನ್ ಏನು ಹೇಳ್ದಂಗೆ ಏನು ವಿಷಯ ಗೊತ್ತೇ ಸಾವ್ಕಾರ್ರೆ, ಗೊತ್ತಾ ಸಾವ್ಕಾರ್ರೆ ಅಂತ ಪದೇ 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 ಹೇಳ್ತಿದ್ರೆ ನಾನು ಏನಂತಾನ ಹೇಳಲ್ಲ, ತಲೆ ಕೆಟ್ಟು ಹೋಗಂಗ ಆಗ್ತೈತೆ. ಬಾಯ್ ಬಿಟ್ಟು ಹೇಳ ಏನಾಯ್ತು? ಸಾವ್ಕಾರ್ರೆ, ಎಲ್ಲ ನಮ್ ಪ್ಲಾನು ಉಲ್ಟಾ ಆಗಂಗ್ ಕಾಣ್ತೈತೆ ಸಾವ್ಕಾರ್ರೆ, ಉಲ್ಟಾ ಆಗಂಗ್ ಕಾಣ್ತೈತೆ. ಆ ಬೋರಜ್ಜ ಇದ್ದಿದ್ದು, ಆ ಬೋರಜ್ಜನನು ರಂಗಜ್ಜನನು ಇಬ್ರು ಹೆಂಗ ಜಗಳ ಮಾಡ್ಕೊಂಡು ಬೇರೆಯವ್ರಾದ್ರು ಅಂತ ನೀವು ಖುಷಿ ಪಡ್ತಿದ್ದೀರಾ. ನೋಡಿದ್ರೆ ಆ ಬೋರಜ್ಜ ತಿರ್ಗಾ ರಂಗಜ್ಜ ತಾವ್ ಹೋಗ್ಬಿಟ್ಟು ಕ್ಷಮೆ ಕೇಳಕ್ ಹೋಗಿದಾರಂತೆ. ಹ್ಞೂ ನನಗೆ ವಿಷಯ ಗೊತ್ತಾಯ್ತು. ನಾನು ಹೋಗಿ ನೋಡ್ಕೊಂಡ್ ಬಂದೆ. ಹೋಗಿ ಕ್ಷಮೆ ಕೇಳ್ತಿದ್ದಾರೆ. ಸಾಲದಕ್ಕೆ ಅಣ್ಣ, ಸಾವ್ಕಾರ ಇದಾರಲ್ಲ, ನಮ್ ದೊಡ್ಡಣ್ಣ ಇದಾನಲ್ಲ, ದೊಡ್ಡಣ್ಣ ಏನೋ ಕುತಂತ್ರ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ನಮ್ ತಾವ ಒಂದಾಗಿರೋದು ಅಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ಅವ್ರ ಮಾತ್ರ ನಂಬಕ್ಕೆ ಹೋಗ್ಬೇಡ ಕಾರಣ. ನನ್ನ ಮಾತು ಕೇಳು. ಅಣ್ಣ ಏನೋ ಭಾಳ ಕುತಂತ್ರ ಮಾಡ್ಕೊಂಡು ಬಂದಿರೋದು, ಅವ್ನ ಬುದ್ಧಿ ಯಾಕೆ ನನಗೆ ಹಿಡಿಸ್ತಿಲ್ಲ. ಹಂಗೆ ಹಿಂಗೆ ಅವನ ಮೇಲಿನ ಕೋಪಕ್ಕೆ ನೀನು ಅವನ ಜೊತೆ ಮಾತಾಡ್ತಿರೋದಕ್ಕೆ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂತಿರೋದು ಅಷ್ಟೇ. ನಿನಗೆ ಸತ್ಯ ಹೇಳ್ತೀನಿ, ಒಂದೊಂದಾಗಿ ಹೇಳ್ತೀನಿ, ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದ್ದಾರೆ. ಹ್ಞೂ ಅಲ್ಲ ಕಣ್ರಿ ಸಾವ್ಕಾರ್ರೆ, ನೀವು ಇವೆಲ್ಲದನ್ನು ಸುಳ್ಳೆ ಬೇಕು ಅಂತಾನೆ ರಂಗಜ್ಜಾರ್ ಜೊತೆ ಎಲ್ಲ ಒಂದಾಗಿರೋದು ವಿಚಾರ ಏನಾದ್ರೂ ರಂಗಜ್ಜು ಗೊತ್ತಾಗ್ಬಿಟ್ರೆ ನಿಜವಾಗ್ಲೂ ನಿಮ್ಮ ಮೇಲೆ ನಿಜವಾಗ್ಲೂ ಕೋಪ ಮಾಡ್ಕೊಳ್ತಾರೆ. ಇನ್ನು ಮುಗೀತು, ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಗ್ಬಿಡುತ್ತೆ. ಏನು ಮಾಡೋದು ಸಾವ್ಕಾರ್ರೆ? ಹೇಳ್ರಿ ಸಾವ್ಕಾರ್ರೆ, ನೀವಾದ್ರೂ ಒಂದ್ರಿಟು. ಹ್ಞೂ ಅಲ್ಲ ಕಂಡ್ಲ, ನಿಜಾಗ್ಲೂ ಎಲ್ಲ ಆ ಬೋರಜ್ಜ ರಂಗಜ್ಜನ ಮಂತ ಹೋಗ್ತಿದ್ದಾನಿಲ್ಲ. ಅಯ್ಯೋ ಎಂತ ಕೆಲಸ ಆಗೋಯ್ತು. ನಾನ್ ನೋಡಿದ್ರೆ ಖುಷಿ ಪಟ್ಬಿಟ್ಟು ಹೆಂಗ ಅವನು ಬೋರಣ್ಣ ನಮ್ ರಂಗಜ್ಜನಿಂದ ಹೆಂಗ ದೂರ ಆಗ್ಬಿಟ್ಟ, ಹೆಂಗ ಜಗಳ ಮಾಡ್ಕೊಂಡು ಹೆಂಗ ಬೇಕು ಅಂತಾನೆ. ನಾನು ಆದಷ್ಟು ಕೂಡ ಎಲ್ಲಾರ ಮುಂದೆ ನಾನು ಬೋರಣ್ಣಂಗೆ ಬೇಕು ಅಂತಾನೆ ಜಗಳ ಮಾಡ್ಲಿ ಅಂತ ಕೆಟ್ಟವನಾಗಿ ಮಾಡಿದ್ದೀನಿ. ಇವಾಗ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ತೈತೆಲ್ಲ. ನಮ್ ರಂಗಪ್ಪನ ಹತ್ರ ಹೋಗ್ಬಿಟ್ಟು ಹಿಂಗಾಯ್ತು ಕಣಣ್ಣ, ತಪ್ಪಾಗೋಯ್ತು ಅಂತ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಬೇಡ್ಕೊಂಡ್ಬಿಟ್ರೆ ನಮ್ ರಂಗಜ್ಜ ಬಾರ ತಮ್ಮ, ನೀನ್ ಯಾವತ್ತಿದ್ರು ನನ್ನ ತಮ್ಮ ಅಲ್ವಲ್ಲ ಅಂತ ಕ್ಷಮಿಸ್ಬಿಡ್ತಂಕಳ್ಳ. ಏನ್ಲ ಮಾಡೋದು? ಹೆಂಗ ನಾನು ಎಷ್ಟೋ ವರ್ಷದಿಂದ ಕಾಯ್ತಿದ್ದು. ಏನಾದ್ರೂ ಮಾಡ್ಬಿಟ್ಟು ಅವ್ರಿಬ್ರಿಗೂ ಬೇರೆ ಬೇರೆ ಮಾಡ್ಬೇಕು ಅಂತ ಬಹಳ ವರ್ಷದಿಂದ ಕಾಯ್ತಿದ್ದೆ ಕಳ್ಳ ನಾನು. ನೋಡಿದ್ರೆ ಇಂಥ ಎಡವಟ್ಟಾಗ್ತೈತಲ್ಲ. ಏನ್ಲ ಮಾಡೋದು ಮತ್ ಇವಾಗ? ಲೇ ಲೆಕ್ಕಾಚಾರಿ, ಬಿಡ್ಬಾರ್ದು ಕಳ್ಳ. ಅವ್ರಿಬ್ರಿಗೆ ಮಾತ್ರ ಬಂದಾಗದಕ್ ಬಿಡ್ಬಾರ್ದು ಕಳ್ಳ. ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕು. ಹೇಳು ಲೆಕ್ಕಾಚಾರಿ, ತಲೆ ಕೆಟ್ಟೋಗಂಗ ಆಗ್ತೈತಲ್ಲೋ ನನಗೆ. ಎಷ್ಟು ವರ್ಷದಿಂದ ಎಷ್ಟು ದಿವಸದಿಂದ ನಾನು ಪ್ರಯತ್ನ ಪಟ್ಟಿದ್ದೀನಿ ಗೊತ್ತಾ? ಅವ್ರ ಜೊತೆ ಚೆನ್ನಾಗಿದ್ಬಿಟ್ಟು ನೋಡಿರಿ ಇವಾಗ ಎಲ್ಲ ಉಲ್ಟಾ ಹೊಡಿತೈತಲ್ಲ ಲೆಕ್ಕಾಚಾರಿ. ಏನ್ಲ ಮಾಡೋದು? ಸಾವ್ಕಾರ್ರೆ, ನಾನೊಂದು ಐಡಿಯಾ ಹೇಳ್ತೀನಿ, ಹಿಂಗ್ ಮಾಡ್ತೀರಾ? ಏನು ಬೇಡ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನಾನೊಂದು ಐಡಿಯಾ ಹೇಳ್ತೀನಿ, ಆ ಐಡಿಯಾದ ಪ್ರಕಾರ ನೀವು ಮಾಡಿ ಸಾವ್ಕಾರ್ರೆ. ಏನಿಲ್ಲ ಈಗ ರಂಗಜ್ಜನ ಮತ್ತ ಹೋಗೋಣ. ಬೇಗ ಹೋಗ್ಬೇಕು ನಾವು, ತಡ ಮಾಡಂಗೆ ಇಲ್ಲ. ಬೇಗ ಹೋಗ್ಬಿಟ್ಟು ರಂಗಜ್ಜನ್ಗೆ ಯಾಕಲ್ಲ ಪಾಪ ಕರ್ದಿದ್ಯಾ? ನಮ್ಗೆ ಊರವ್ರ ಮುಂದೆ ಎಲ್ಲ ಕೆಟ್ಟವ್ರು ಮಾಡಿದಾನೆ, ನಮ್ಮ ಆಸ್ತಿಲಿ ಪಾಲ್ ಕೇಳಿದಾನೆ. ನೀನೇನಾದ್ರೂ ಅವನ ಜೊತೆ ಒಂದಾಗ್ಬಿಟ್ಟೆ ಅಂದ್ರೆ ನಮ್ಗೆ ಯಾವತ್ತೂ ಕೂಡ ಮುಂದೊಂದ್ ದಿವಸನು ಹಿಂಗೆ ಎಡವಟ್ ಮಾಡ್ಬಿಡ್ತಾನೆ ಅಂತ ನೀವೇನಾದ್ರೂ ಮಾಡ್ಬಿಟ್ಟು ಮಾತ್ರ ರಂಗಜ್ಜ ಮಾತ್ರ ಆ ಬೋರಜ್ಜಂಗೆ ಕ್ಷಮಿಸಕ್ ಮಾತ್ರ ಬಿಡಬಾರ್ದು. ಈಗ ನೀವು ಹೋಗ್ಲಿಲ್ಲ ಅಂದ್ರೆ ಗ್ಯಾರಂಟಿ ಎಡವಟ್ ಆಗೇ ಆಗುತ್ತೆ. ಕ್ಷಮಿಸ್ಬಿಡ್ತಾರೆ, ಒಂದಾಗ್ಬಿಡ್ತಾರೆ. ಅಷ್ಟರಲ್ಲಿ ನೀವೇನಾದ್ರೂ ಪ್ಲಾನ್ ಮಾಡ್ಬಿಟ್ಟು ಬೇಗ ಹೋಗ್ಬಿಟ್ಟು ಅವ್ರಿಬ್ರಿಗೂ ಬೇರೆ ಬೇರೆ ಮಾಡ್ಲೇಬೇಕು. ನೀವು ಅಲ್ಲಿ ಹೋದ್ರೆ ಸರಿ ಆಗುತ್ತೆ, ಹೋಗ್ಲಿಲ್ಲ ಅಂದ್ರೆ ಹಿಂಗೆ ಎಡವಟ್ ಆಗೋಗ್ಬಿಡುತ್ತೆ. ನೋಡ್ರಿ, ಯೋಚನೆ ಮಾಡ್ರಿ ಏನ್ ಮಾಡ್ತೀರಾ ಅಂತ. ಹೂ ಕಂಡ ಲೆಕ್ಕಾಚಾರಿ, ನಿಜ ಕಂಡ ಲೆಕ್ಕಾಚಾರಿ. ಬಾರ್ಲಾ, ಬೇಗ ಹೋಗೋಣ ಬಾರ್ಲಾ. ಬೇಗ ಹೋಗ್ಬೇಕು, ಇಲ್ಲ ಅಂದ್ರೆ ಎಡವಟ್ಟಾಗೋಗ್ಬಿಡುತ್ತೆ. ನಡಿ, ನೀನು ಒಂದ್ ಸ್ವಲ್ಪ ಬೇಗನೆ ಬರ್ಬೇಕಿತ್ತು ಕಳ್ಳ ಲೆಕ್ಕಾಚಾರಿ. ಅಯ್ಯೋ, ನನಗೂ ಗೊತ್ತಾಗಿದೆ ಇದೇ ಇವಾಗ್ಲೇನೆ ಸಾವ್ಕಾರ್ರೆ. ನಾನು ಎಷ್ಟೆಷ್ಟಂತ ನೋಡೋಣ. ನೀವ್ ಹೇಳಿದ್ದೆಲ್ಲ ಕೆಲಸ ಮಾಡ್ತೀನಿ. ಅವ್ರ ಬಗ್ಗೆನೇನೆ ನೋಡ್ತಿರೋ, ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ ಪ್ರತಿಯೊಂದು ನೀವೇ ನನಗೆ ಹೇಳಿದಿರ. ಅದಕ್ಕೇನೆ ನಾನು ಪಟ್ಟ ಅಂತ ಹೋಗ್ಬಿಟ್ಟು ಅವ್ರು ಮಾತಾಡ್ತಿದ್ದು ಕೇಳಿಸ್ಕೊಂಡೇನೆ ಬಂದಿದ್ದು. ನನಗಾದ್ರೂ ಅನುಮಾನ, ಆ ಬೋರಜ್ಜನೂ ಅವಜ್ಜಿ ನಿಂಗಜ್ಜಿ ಇಬ್ರು ಮಕ ಒಂಥರ ಅಳರಂಗ್ ಮಾಡ್ಕೊಂಡು ಒಂಥರ ಸೊಪ್ಪಗೆ ಮಕ ಮಾಡ್ಕೊಂಡು ರಂಗಜ್ಜಿ ಮನೆ ಸೈಡ್ ಹೋಗ್ತಿದ್ರು. ನಾನು ಅಂಗಡಿ ತಾಕೊಂತಿದ್ದೆ. ಇದು ನನಗೆ ಯಾಕೆ ಅನುಮಾನ ಬಂತು. ಆದ್ರೂ ನೋಡೋಣ ಅಂತ ಹೋಗ್ತೀನಿ. ಕರೆಕ್ಟಾಗಿ ರಂಗಜ್ಜಮ್ಮ ಅಂತ ಹೋಗ್ಬಿಟ್ಟು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ.
ಹ್ಞೂ ಬರ್ರಿ ಬೇಗ. ಲೇ ಪಾಪ ನೋಡು ಬೋರಣ್ಣ, ನಾನು ಮುಂದೆ ನಿನ್ಕೊಬೇಡ ಕಣ, ಸುಮ್ಮಕ್ ಹೋಗ್ಬಿಡ ಇಲ್ಲಿಂದ, ಮೊದ್ಲು ಹೋಗ್ಬಿಡು ಇಲ್ಲಿಂದ. ನೋಡಮ್ಮ ನಿಂಗಮ್ಮ ಕರ್ಕೊಂಡು ಹೋಗಮ್ಮ ಅವನಿಗೆ. ಇಲ್ಲಿ ಜಾಸ್ತಿ ನಿನ್ಕೊಂಡು ನನಗೆ ಸುಮ್ಮನೆ ಅದು ಇದು ಹೇಳಕ್ ಬರ್ಬೇಡ್ರಿ. ನನಗೆ ಮೊದ್ಲೇ ಮನ್ಸಿಗೆ ಯಾಕ ನೆಮ್ಮದಿನೇ ಇಲ್ಲ, ಸಮಾಧಾನನೇ ಇಲ್ಲ. ಅವನಿಗೆ ಕರ್ಕೊಂಡು ಹೋಗ್ಬಿಡು ಇಲ್ಲಿಂದ ಮೊದ್ಲು. ಹ್ಞೂ ನನ್ನ ಮುಂದೆ ಮಾತ್ರ ನಿಲ್ಲಿಸ್ಕೋಬೇಡ ಅಲ್ಲಿ. ಈಗಳಜ್ಜ ಇದೇನಜ್ಜ ಮಾತಾಡ್ತಿದ್ಯಾ ನೀನು? ಏನಂತ ಮಾತಾಡ್ತಿದ್ಯಾ? ಕೋಪ ಇದ್ರೆ ಅದೆಂತ ಶತ್ರುಗಳೇ ಬರ್ರಿ ನಮ್ಮಂತವ ಎಲ್ಲಾರ್ಗೂ ಕೂರಿಸ್ಕೊಂಡು ಮಾತಾಡ್ತಿದ್ದೆ ತಾನೇ ನೀನು? ನಿನ್ ತಮ್ಮ ಅವನು ಏನು ಮಾಡ್ದಲೇ ಇರೋ ತಪ್ಪೇನು ಮಾಡಿದಾನ? ಅವ್ರ ಅಪ್ಪನ ಆಸ್ತಿ ಏನಾಯ್ತು ಅದನ್ನ ಕೇಳಿದಾನೆ ಅಷ್ಟೇ, ಇನ್ನೇನ್ ಮಿಕ್ಕಿದ್ದು ಇನ್ನೇನು ಕೇಳಿಲ್ಲ. ಅದಕ್ಕೆ ನೀನು ಏನಂತ ಹೇಳ್ತಿದ್ಯಾ? ಮನೆಯಿಂದ ಹೋಗು ಅಂತ ಹೇಳ್ತಿದ್ಯಾ? ಹಿಂಗೆಲ್ಲ ಮಾತಾಡಬೇಡ ನೀನು. ಕೋಪ ಬಂತ ಬೇಜಾರು ಬಂತ 4 ಮಾತು ಹೇಳ್ಬಿಟ್ಟು ಕಳಿಸ್ಬೇಕಾದ್ರೆ ಅದೊಂಥರ ಮನೆ ತಾವ್ ನಿನ್ಕೋಬೇಡ, ಮನೆ ತಾವ್ ಕಾಲಿಡ್ಬೇಡ ಅಂತ ಯಾಕೆ ಹೇಳ್ತಿದ್ಯಾ? ಹೋಗ್ಬಿಡು ಅಂತ ಪದೇ ಪದೇ ಹೇಳ್ತಿದ್ಯಲ್ಲ, ಯಾಕೆ ಹಿಂಗೆ ಹೇಳ್ತಿದ್ಯಾ? ಲೇ ಇವಳೆ ನಿನಗೆ ಗೊತ್ತಾಗಲ್ ಕಣೆ, ಸುಮ್ಕಿರೇ. ಹ್ಞೂ ಅವನ ಮಕ ನೋಡಿದ್ರೆ ನನಗೆ ಹೊಟ್ಟೆ ಉರಿದೋಗಂಗ ಆಗುತ್ತೆ ಕಣೆ. ಹ್ಞೂ ಅವನು ತಪ್ಪು ಮಾಡಿದ್ರು ನನ್ನ ತಮ್ಮನೇ ಕಣೆ, ಅವನು ಬೈದ್ರು ನನ್ನ ತಮ್ಮನೇ, ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ನನ್ನ ತಮ್ಮನೇ ಕಣೆ. ಎಲ್ಲಿಂದ ಎಲ್ಲೋದ್ರು ಅವ್ನು ನನ್ನ ತಮ್ಮ ಅಂತಾನೆ ಕರಿಬೇಕು, ಅಣ್ಣ ಅಂತಾನೆ ಕರಿಬೇಕು. ನಾನು ಅವನಿಗೆ ನನ್ನ ತಮ್ಮ ಅಂತಾನೆ ಕರಿಬೇಕು ಕಣೆ. ಎಷ್ಟೇ ಕೋಪ ಮಾಡ್ಕೊಂಡಿದ್ರು, ಎಷ್ಟೇ ಜಗಳ ಮಾಡ್ಕೊಂಡಿದ್ರು ಹ್ಞೂ ಅವನಿಗೆ ನಾನು ಹಿಂಗೆ ನೋಡ್ತಿದ್ರೆ ಅವನಿಗೆ ನಾನು ಎಲ್ಲಿ ಅವನಿಗೆ ತಿರ್ಗಾ ಮಾತಾಡ್ಸ್ಬಿಡ್ತೀನೋ, ಅವನಿಗೆ ಎಲ್ಲಿ ಕ್ಷಮಿಸ್ಬಿಡ್ತೀನೋ ಅಂತ ಭಯ ಆಗ್ತೈತೆ ಕಣೆ ಅಷ್ಟೇ. ಹ್ಞೂ ಅವನಿಗೆ ನೋಡ್ಬಿಟ್ರೆ ಆಯ್ತು. ಅವನಿಗೆ ಎಷ್ಟು ಮುದ್ದಾಗಿ ಸಾಕಿದ್ದೀನಿ ಗೊತ್ತೇನೆ ಅವನಿಗೆ ಮೊದಲಿಂದ. ನಾನು ಅವನು ಭಾಳ ಸಣ್ಣವನಿದ್ದಾಗ ನಾನು ಎಷ್ಟು ಮುದ್ದಾಗಿ ಸಾಕಿದ್ದೀನಿ ಅವನಿಗೆ ಗೊತ್ತಿಲ್ಲ ಕಣೆ ಅವೆಲ್ಲ. ನಾನು ಹೊಟ್ಟೆ ಉರಿದೋಗಂಗೆ ಆಗ್ತೈತೆ ನನಗೆ. ಎಂತೆಂಥ ಮಾತು ಹೇಳ್ಬಿಟ್ಟ ಗೊತ್ತಾ ಅವನು? ಅಲ್ಲ ನಾನಂತದ್ದು ಏನು ತಪ್ಪು ಮಾಡಿದೆ ಅಂತ ಅವನು ಪಂಚಾಯತ್ಗೆ ಕರೆದ್ಬಿಟ್ಟು ಊರವ್ರ ಮುಂದೆ ಎಲ್ಲರ ಮುಂದೆನೂ ಆಸ್ತಿ ಕೇಳ್ದ ಕಣೆ ಅವನು. ಎಲ್ಲರ ಮುಂದೆನೂ ಗೌಡ್ರ ಮಂತ ಹೋಗೋದು ಕೇಳೋದು. ಅಲ್ಲ ನಂತ ಬಂದ್ಬಿಟ್ಟು ಇಂಥ ವಿಚಾರ ಆಗೈತಂತ ಒಂದೇ ಒಂದು ಮಾತು ಹೇಳಿದ್ರೆ ಅವನಿಗೆ ನಾನು ಯಾವತ್ತಾದ್ರೂ ಮೋಸ ಮಾಡಿದ್ದೀನಿ. ನನ್ನ ಮಗನ ಮದ್ವೆಗೆ ಬರಲಿಲ್ಲ, ನೀವೆಲ್ಲರೂ ಸೇರ್ಕೊಂಡ್ಬಿಟ್ಟು ಮೋಸ ಮಾಡಿಬಿಟ್ರಿ ನೀವು, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಏನನ್ನು ಹೇಳ್ತಿದ್ದಾನಲ್ಲ. ನನಗೆ ಎಷ್ಟು ನೋವಾಗ್ಬೇಡ. ಹ್ಞೂ ಎಷ್ಟು ನೋವಾಗ್ಬೇಡ ಹೇಳು, ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಸುಮ್ಕಿರು, ನೀನು ಕೈ ಮುಗಿದು ಬಿಡ್ತೀನಿ. ಅವ್ನಿಗೆ ಕಳಿಸ್ಬಿಡು ಇಲ್ಲಿಂದ ಮೊದಲು. ಹ್ಞೂ ನಿಂಗಮ್ಮ ಬೇಕಾದ್ರೆ ಒಂದು 4 ಮಾತಾಡ್ಕೊಂಡು ಹೋಗ್ಲಿ ಬೇಕಾದ್ರೆ ಪರವಾಗಿಲ್ಲ. ಅವನು ಮುಂದೆ ನಿಂತ್ಕೊಂಡಿದ್ರೆ ಅವನಿಗೆ ನಿಜಾಗ್ಲೂ ನಾನು ಕ್ಷಮಿಸ್ಬಿಡ್ತೀನಿ ಕಣೆ. ಕಳಿಸೆ ಅವನಿಗೆ ಇಲ್ಲಿಂದ ಮೊದಲು. ಅಲ್ಲ ಕಣ್ರಿ, ಅಲ್ಲ ಅಷ್ಟೊಂದೆಲ್ಲ ತಮ್ಮ ಅಂತ ಪ್ರೀತಿ ಇಟ್ಕೊಂಡ್ಬಿಟ್ಟು ನೀನು ಮನ್ಸಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ಯಾಕೆ ಈ ರೀತಿ ಕೋಪ ಮಾಡ್ಕೊಂತಿದ್ಯಾ? ಈ ವಯಸ್ಸಾದ ಕಾಲಕ್ಕ ನಿಮ್ಗೆ ಒಬ್ರಿಗೊಬ್ರು ಕೋಪ ಮಾಡ್ಕೊಳ್ಳೋದು, ನೀವು ಹಿಂಗೆ ಒಬ್ರ ಮೇಲೆ ಒಬ್ರು ಹಾಗೆ ಸಾಧಿಸೋದು. ಸುಮ್ಕಿರತ್ಲಾಗಿ. ಅಲ್ಲ ತಮ್ಮ ತಪ್ಪು ಮಾಡಿದ್ರೆ ಇನ್ ಯಾರು ತಪ್ಪು ಮಾಡಿದಾರೆ? ನಿನ್ ತಮ್ಮನೇ ತಾನೇ ತಪ್ಪು ಮಾಡಿರೋದು. ಅವನಿಗೆ ಗೊತ್ತಾಗಿಲ್ಲ ಏನ. ಇವಾಗ ಕ್ಷಮೆ ಕೇಳ್ಕೊಂಡು ಅರಿವು ಆಗೈತೆ ತಪ್ಪಿಂದು ಬಂದಿದ್ದಾರೆ. ನೀನ್ ಕ್ಷಮಿಸೋದು ನಿನ್ನ ಅಣ್ಣನಾಗಿ ನಿನ್ ಕರ್ತವ್ಯ ಅಲ್ಲ ಏನಜ್ಜ? ಅಲ್ಲ ನಿಮ್ಮ ಅಣ್ಣನೂ ಮತ್ತೆ ದೊಡ್ಡದಾಗಿ ತಪ್ಪ ಮಾಡಿದ್ರು ಎಲ್ಲರಿಗೂ ಯಾರಿಗೂ ಮಾತಾಡ್ತಂಗೆ ಎಷ್ಟೆಷ್ಟು ಮೋಸ ಮಾಡಿದ್ದಾರೆ. ಆಸ್ತಿಲೆಲ್ಲಾದ್ರು ಏನೇನ್ ಮಾಡಿದ್ರು ನಿಮ್ಗೆ? ಮನೆ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ಆದ್ರೂ ಕೂಡ ನೀನು ಕ್ಷಮಿಸ್ಬಿಟ್ಟೆ. ಈಗ ತಮ್ಮ ಮಾಡಿರೋ ಏನು ಅವ್ರ ಅಪ್ಪನ ಆಸ್ತಿಲಿ ಏನಾಯ್ತು ಮಾವನ ಆಸ್ತಿಲಿ ತಾವು ಕೇಳಿದ್ದಾರೆ ಅಷ್ಟೇ, ಅಷ್ಟೇ ತಾನೆ? ಅದಕ್ಕೆ ನೀನು ಹಿಂಗ್ ಕೋಪ ಮಾಡ್ಕೊಂಡು ದೊಡ್ಡದು ಮಾಡ್ತಾ ಹೋದ್ರೆ ಆಗುತ್ತಾ? ಸುಮ್ಕಿರು. ಇನ್ನೊಂದ್ ಹೇಳೋನೇನಜ, ಇನ್ನೊಂದ್ ಹೇಳ್ತೀನಿ ಕೇಳಿಲಿ. ನಿನ್ಗೆ ಬೇರೆ ಯಾರಾದ್ರೂ ಕೋಪ ಇದು ಹಿಂಗೆಲ್ಲ ಮಾಡಿದ್ರೆ ನೀನು ಕೋಪ ಮಾಡ್ಕೊಂತಿರಲ್ಲ, ಆಯ್ತಾ? ಅವನ ಮೇಲೆ ಆ ಬೋರಜನ್ ಮೇಲೆ ಯಾಕೆ ಕೋಪ ಮಾಡ್ಕೊಂತಿದ್ಯಾ ಅಂದ್ರೆ ಅವನ ಮೇಲೆ ಅಷ್ಟು ಪ್ರೀತಿ ಐತೆ ನಿನಗೆ. ಆ ಪ್ರೀತಿ ಇರೋದಕ್ಕೆ ನೀನು ಕೋಪ ಮಾಡ್ಕೊಂತಿರೋದು ಆಟೆ. ಆಯ್ತು, ಇವಾಗ ಸುಮ್ಕೆ ಮಾತಾಡ್ಸು. ನೀನ್ ಕೈ ಮುಗಿದ್ ಕೇಳ್ಕೊಂತೀನಿ, ಮಾತಾಡ್ಸು. ಹಿಂಗೆ ನೀನು ಮನ್ಸಲ್ಲೇ ನೀನು ನೊಂದ್ಕೊಂಡು ಸುಮ್ನೆ ಕೊರಗಾಡ್ತಿರೋದು ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ. 2 ದಿವಸದಿಂದ ಕರೆಕ್ಟ್ ಆಗಿ ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಹೊಟ್ಟೆ ಉರಿದೋಗಂಗ ಆಗ್ತೈತೆ. ಯಾಕೆ ಹಿಂಗ್ ಹೊಟ್ಟೆ ಉರಿಸ್ತೀಯ? ಮಾತಾಡ್ಸಿ ಚೆನ್ನಾಗಿರೋ ಅಣ್ಣ ತಮ್ಮಗಳ ಜೊತೆ. ನಿಂದೊಳ್ಳೆ ನಿಂದು. ಏನ್ ಮಾತಾಡ್ಸ್ಲೇ ಇವಳೆ? ಏನಂತ ಮಾತಾಡ್ಸ್ಲೇ ಇವಳೆ? ಅವನಿಗೆ ಯಾವ ರೀತಿ ಮಾತಾಡ್ಸೋಣ ನಾನು? ನೀನ್ ಬೈದ್ ಬಿಟ್ಟೆ ಕಣಪ್ಪ ನನಗೆ ಅಂತ ಮಾತಾಡ್ಸೋಣ? ಹೇಳು. ಅಣ್ಣ ಅಣ್ಣ ನನ್ಗೆ ಕ್ಷಮಿಸ್ಬಿಡು ಅಣ್ಣಯ್ಯ. ನೀನು ಇಷ್ಟೊಂದೆಲ್ಲ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಕಣ ಅಣ್ಣಯ್ಯ. ಏನೇನೋ ಮನ್ಸಿಗೆ ಹಾಕೊಂಡ್ಬಿಟ್ಟು ಯಾರ್ದ ಮೇಲಿನ ಕೋಪನ ಯಾರ್ದ ಮೇಲೆ ತೆಗ್ದಂಗೆ ಆಯ್ತು ಕಣ ಅಣ್ಣಯ್ಯ. ನನಗೆ ನಿಜಾಗ್ಲೂ ಕಣ ನಿನ್ನ ಮೇಲೆ ಒಂದು ಈಟು ಕೋಪ ಇಲ್ಲ ಕಣ. ನಿನಗೆ ಸುಳ್ಳು ಯಾಕೆ ಹೇಳಕ್ ಹೋಗೋಣ? ನನಗೆ ಗೊತ್ತಾಗ್ಲಿಲ್ಲ ಕಣ ಅಣ್ಣ. ಕೋಪದಲ್ಲಿ ಒಂದು 4 ಮಾತು ಆಡಿದ್ದೀನಿ ಅಷ್ಟೇ, ಬಿಟ್ರೆ ನಿಜಾಗ್ಲೂ ಕಣ ಅಣ್ಣ. ನನಗೆ ಬೇಕಾದ್ರೆ ನೀವು ಮನೆ ಅದು ಅವನಿಗೆ ಅಣ್ಣ ಅಂತಾನೂ ಕರೆಯಲ್ಲ. ನನಗೆ ನಿನ್ನಿಂದ ದೂರ ಮಾಡಿರೋದು ಅವನೇನೆ. ಅವ್ನು ದೊಡ್ಡ ಅಣ್ಣನೂ ಅಲ್ಲ, ಏನಿಲ್ಲ ಅವನು. ಅವ್ನು ನನಗೆ ಅಣ್ಣ ಅಂತಾನೂ ನಾನು ಕರೆಯೋದು ಇಲ್ಲ ಅವನಿಗೆ. ಅಷ್ಟು ಕೋಪ ಐತೆ ಅವನ ಮೇಲೆ. ಅವನು ಮೋಸ್ಕಾರ ಅವನು. ಇಬ್ರಿಗೂ ದೂರ ಮಾಡಿಬಿಟ್ಟ. ಅವನು ಇಬ್ರಿಗೂ ನನ್ನ ಅಣ್ಣನಿಂದ ನನಗೆ ದೂರ ಮಾಡಿಬಿಟ್ಟ. ಅಷ್ಟೊಂದೆಲ್ಲ ನನಗೆ ಮುದ್ದಾಗಿ ಅಷ್ಟೊಂದೆಲ್ಲ ಪ್ರೀತಿಯಿಂದ ನನ್ನ ಮೇಲೆ ಇಷ್ಟೊಂದೆಲ್ಲ ನೀನು ನಂಬಿಕೆ ಇಟ್ಕೊಂಡಿದ್ದು 2 ದಿವಸಕ್ಕೆ ಅನ್ಯಾಯವಾಗಿ ಹಾಳು ಮಾಡ್ಕೊಂಡ್ಬಿಟ್ಟೆ ಅವನ ಸಲುವಾಗಿ. ಅವನಿಗೆ ಮಾತ್ರ ನಾನು ಮಾತಾಡ್ಸಲ್ಲ ಅಣ್ಣ. ನಿನ್ಗೆ ಇವಾಗಲೂ ಹೇಳ್ತಿದ್ದೀನಿ ಕಣ, ಇಲ್ಲಿ ಕೇಳ. ಇಲ್ಲಿ
ಎಲ್ಲ ಆಗಿದ್ದು ಅವ್ನು ದೊಡ್ಡಣ್ಣನಿಂದಾನೆ ಕಣ, ಆ ಸಾವುಕಾರನಿಂದಾನೆ ಕಣ ಅಣ್ಣಯ್ಯ. ಹ್ಞೂ. ಏ ಪಾಪ ಬೋರಣ್ಣ, ನಿನ್ಗೊಂದು ಮಾತು ಕೇಳ್ತೀನಿ ಕೇಳಿದಿ. ನಿನಗೆ ಯಾಕ್ಲ ಅಣ್ಣನ ಮೇಲೆ ಅಷ್ಟೊಂದು ಕೋಪ? ಅವ್ನು ಏನಂತದ್ದೆಲ್ಲ ಮಾಡಿದಾನೆ ನಿನಗೆ ಹೇಳೋದು ನಾನು ಅರ್ಥ ಆಗ್ತಿಲ್ವಲ್ಲ. ಏನು ಮಾಡಿದಾನೆ ಹೇಳಪ್ಪ? ಇಂಥದ್ದು ಮಾಡಿದಾನೆ ಕಣಣ್ಣ, ಅವನಿಗೆ ಮಾತಾಡ್ಸ್ಬೇಡ ಅಂತ ಹೇಳು. ನನಗೆ ಕಾರಣ ಕೊಡು. ಇವತ್ತಿಂದಾನೇ ಮಾತಾಡ್ಸಲ್ಲ ಕಣ, ಈ ಕ್ಷಣದಿಂದಲೇ ಮಾತಾಡ್ಸಲ್ಲ ಕಣ. ಯಾರು ಬಂದು ಹೇಳಿದ್ರು ನಾನು ಏನು ಕಾರಣ ಕೊಡದಲೆ ಅವನು ತಪ್ಪು ಮಾಡಿದಾನ ಕಣ ಅಣ್ಣ. ಅವನು ಬಹಳ ಬುದ್ಧಿವಂತ ಕಣ ಅಣ್ಣ, ನಿನಗೆ ಗೊತ್ತಾಗ್ತಿಲ್ಲ. ನೀನು ಪ್ರೀತಿ ಮಾಡ್ತೀಯ ಎಲ್ಲಾರ್ಗು, ಆದ್ರೆ ಅವನು ಬಹಳ ಬುದ್ಧಿವಂತ, ಅವನು ಮೋಸಗಾರ. ಅವನು ಮಾತು ನಂಬೇಡ ಕಣ ಅಣ್ಣ. ಅವನು ಏನೋ ಕುತಂತ್ರಿ ಮಾಡ್ತಿದ್ದಾನ, ಅವನು ಕುತಂತ್ರ ಮಾಡ್ಕೊಂಡೆ ಬಂದಿರೋದು ಹಂಗೆ ಹಿಂಗೆ ಅಂತ ಹೇಳ್ತಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳೋಣ ಪಾಪ? ಹೇಳಪ್ಪ ನೀನೇನೆ. ಅಪ್ಪ ಅಪ್ಪ ಬೋರ್ ಚಿಕ್ಕಪ್ಪ ಸುಮ್ಮನೆ ಯಾವತ್ತೂ ಕೂಡ ಕೋಪ ಮಾಡ್ಕೊಳ್ಳೋ ಮನುಷ್ಯನೇ ಅಲ್ಲ. ಅವರು ಕೋಪ ಮಾಡ್ಕೊಂಡಿದ್ದಕ್ಕೂ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಕ್ಕೂ ಯಾವುದೋ ಒಂದು ಬಲವಾದ ದೊಡ್ಡ ಕಾರಣ ಐತೆ. ನನ್ನ ಮಾತು ಕೇಳು. ಈಗ ಅವರಿಗೆ ಹೇಳಕ್ಕೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಸಮಯ ಸಂದರ್ಭ ಬಂದಾಗ ಅವರೇ ಮಾತಾಡ್ತಾರೆ, ಅವರೇ ಹೇಳ್ತಾರಪ್ಪ. ನೀನು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಬಿಟ್ಟು ಅವರಿಗೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಯಾಕಪ್ಪ ಹಿಂಗೆಲ್ಲ ಕೋಪ ಮಾಡ್ಕೊಳ್ತಿದ್ಯಾ? ಅಲ್ಲಿ ನೋಡಿರೆ, ಅಲ್ಲಿ ದೊಡ್ಡಪ್ಪ ನೋಡಿರೆ ಚಿಕ್ಕಪ್ಪಂಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರು. ನಾವು ಕಳಿಸ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ ಅಲ್ಲ. ಅವ್ರಿಗೆ ಒಂದು ಸ್ವಲ್ಪ ಮಾನವೀಯತೆ ಅಂತದ್ದು ಬೇಡವೆಂಚ ಅಪ್ಪ? ಈ ರೀತಿ ಎಲ್ಲ ಕಳಿಸ್ಬಿಟ್ರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಇವಾಗ ಸಡನ್ ಆಗಿ? ನಾವೇ ಅಣ್ಣ ತಮ್ಮದ್ರುಗಳು ಆಗ್ಬಿಟ್ಟು ಒಡಬಿಟ್ಟವ್ರೆ, ನೀವೇ ಆಗ್ಬಿಟ್ಟು ಹಿಂಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರೆ ಚಿಕ್ಕಪ್ಪಂಗೆ ಇದು ಮೋಸ ತಾನೇ ಮಾಡ್ತಿರೋದು ನೀವೆಲ್ಲರೂ. ನಾನಂತೂ ನನ್ಗೆ ಯಾಕಪ್ಪ ನೀವು ದೊಡ್ಡಪ್ಪನ ಜೊತೆ ಸೇರ್ಕೊಂಡ್ಬಿಟ್ಟು ನೀವು ಒಂಥರ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ನೀನು ಈ ರೀತಿ ಎಲ್ಲ ಮಾಡ್ತಿದ್ರೆ ಈಗ ನೀನು ಇಷ್ಟು ದಿವಸ ನೀನು ಕಾಪಾಡ್ಕೊಂಬಂದಿರೋ ಗೌರವ ಬೆಲೆ ಎಲ್ಲಾದ್ರೂ ಕಳ್ಕೊಡ್ತೀಯ ಕಣಪ್ಪ. ನನ್ನ ಮಾತು ಕೇಳು. ಇದು ಒಳ್ಳೆ ಕತೆ ಆಗ್ತೈತಲ್ಲ ನನಗೆ. ನಾನು ಹೇಳೋದು ಅರ್ಥ ಮಾಡ್ಕೊಂಡು ಕಣಪ್ಪ. ಅಲ್ಲ ಕಣ, ಏನಾಗೈತಿ, ಏನಾಗಿ ನಡೀತೈತೆ ಅಂತಾನೆ ಒಂದು ಗೊತ್ತಾಗ್ತಿಲ್ಲ. ಯಾರು ತಪ್ಪು ಮಾಡ್ತಿದ್ದಾರೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು? ನನ್ಗಂತೂ ತಲೆ ಕೆಟ್ಟೋಗಂಗೆ ಆಗ್ತೈತೆ. ನಮ್ಮ ಕುಟುಂಬ ಎಷ್ಟು ಚೆನ್ನಾಗಿತ್ತು. ಅಲ್ಲ, ನಮ್ಮ ಗಜೇಂದ್ರ ಮದುವೆ ಎಲ್ಲದನ್ನು ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಡು ಬಂದು ಇನ್ನೇನು ಮದುವೆ ಶುರು ಮಾಡೋಣ, ಮದುವೆ ಎಲ್ಲ ನಾವು ಕಾರ್ಯಕ್ರಮ ಎಲ್ಲ ಶುರು ಮಾಡೋಣ, ಪತ್ರಿಕೆ ಎಲ್ಲ ಅನ್ಸೋಣ ಅನ್ನೋ ಅಷ್ಟರಲ್ಲಿ ತಿರ್ಗಾ ಇನ್ನೊಂದು ಏನೇನೋ ತಲೆನೋವು ಶುರು ಆಗೋಯ್ತಲ್ಲ. ಏನು ಮಾಡೋದು ಏನೋ ಅತ್ಲಾಗಿ, ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ ಅತ್ಲಾಗಿ ನನಗಂತೂ. ಅತ್ಲಾಗಿ ಭಗವಂತ, ನಾನು ಯಾರಿಗೆ ಏನು ಮಾಡಿದ್ನಪ್ಪ? ಇಷ್ಟೊಂದೆಲ್ಲ ನೆಮ್ಮದಿಯಾಗಿರೋಣ ಅಂತ ನಾನು ಯಾರಿಗೂ ಮೋಸ ಮಾಡಲ್ಲ, ಎಲ್ಲರಿಗೂ ಒಳ್ಳೇದು ಬಯಸ್ತೀನಿ. ಆದರೆ ನನಗೆ ಯಾಕಪ್ಪ ಈ ರೀತಿ ಎಲ್ಲ ಆಗ್ತಿರುತ್ತೆ ಅನ್ಸ್ಬಿಡುತ್ತೆ ಕೆಲವು ಟೈಮು ಅತ್ಲಾಗಿ. ಲೇ ಪಾಪ ಬೋರಣ್ಣ, ನೀನು ನನಗೆ ಎಷ್ಟೇ ಬೈಯಿ, ನೀನು ನನ್ನ ಮೇಲೆ ಎಷ್ಟೇ ಕೋಪ ಮಾಡ್ಕ, ನಿನ್ನ ಮೇಲೆ ನನಗೆ ಕೋಪ ಇಲ್ಲ ಕಳ್ಳ. ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ರೆ ತಾನೇ ನನಗೆ ನಿನಗೆ ಕ್ಷಮಿಸೋದು ಅಲ್ವಾ? ಸುಮ್ಕಿರು. ಹಿಂಗೆಲ್ಲ ಬಂದು ಪದೇ ಪದೇ ಅಣ್ಣ ನನಗೆ ತಪ್ಪಾಯ್ತು ಅಂತ ನೀನು ಹಿಂಗೆ ಮಕ ಮಾಡ್ಕೊಂಡು ಹಿಂಗೆ ಕೇಳ್ತಿದ್ರೆ ನನಗೆ ಹೊಟ್ಟೆಲ್ಲ ಉರಿದೋಗಂಗೆ ಆಗುತ್ತೆ ಕಳ್ಳಲೇ. ನಡಿ ಒಳಗಡೆ ಹೋಗಾರ ಬಾ. ಆಚೆ ಕಡೆ ನಿನ್ಕೊಂಬಿಟ್ಟು ಹಿಂಗೆಲ್ಲ ಮಾತಾಡ್ತಿದ್ರೆ ಊರ್ ಜನ ಏನಂತಾರ ಅಕ್ಕಪಕ್ಕದವರು? ಬರ್ರ. ಯಪ್ಪ ಭಗವಂತ, ಹೆಂಗ ನಮ್ಮ ಯಪ್ಪ ಇವತ್ತೇ ಮೊದ್ಲು ಹಿಂಗೆ ಕೋಪ ಮಾಡ್ಕೊಂತಿರೋದ್ ನಾ ನೋಡಿದ್ದು. ಹೆಂಗ ಕಡೆಗೂ ನಮ್ಮ ಬೋರಾಜನ್ಗೆ ಹೆಂಗ ಕ್ಷಮಿಸ್ಬಿಡ್ತಲ್ಲಪ್ಪ ಭಗವಂತ. ನಮ್ಮ ಅಜ್ಜ ಅದೆಷ್ಟೇ ಕೋಪ ಮಾಡ್ಕೊಳ್ಳಿ, ಕನಿಕರ ಕರುಣೆ ಪ್ರೀತಿ ಅಂತದ್ದು ತಮ್ಮನ ಮೇಲೆ ಅಷ್ಟೆಷ್ಟ ಐತೆ. ಹೆಂಗ ಚೆನ್ನಾಗಿರ್ಲಿ ಬಿಡತ್ಲಾಗಿ. ಈ ಬೋರಾಜಗುನು ಗೊತ್ತಾಗಿಲ್ಲ, ಏನೇನೋ ಮಾತಾಡ್ಬಿಟ್ಟಿದಾನೆ. ಆದ್ರೆ ಇವ್ರು ಮಾತಾಡ್ತಿರೋದ್ ನೋಡಿದ್ರೆ ನನಗೆ ಎಲ್ಲೋ ಏನೋ ಎಡವಟ್ಟು ಹೊಡಿತೈತೆ ಅಂತ ಗೊತ್ತಾಗ್ತೈತೆ. ನಮ್ ಬೋರಾಜ ಹಿಂಗೆಲ್ಲ ಮಾತಾಡೋನೇ ಅಲ್ಲ. ನಾನು ಮದುವೆ ಆಗಿ ಬಂದಿದ್ದ ದಿವಸ ನಾನು ನೋಡ್ತಿದ್ದೀನಿ. ಅವನಿಗೆ ಮಗಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಂಡಿರೋದು. ಅದಕ್ಕೆ ಅನ್ಕೊಂಡು ಎಷ್ಟು ಚೆನ್ನಾಗಿ ಅವನು ಗೌರವ ಕೊಡ್ತಾನೆ, ಬೆಲೆ ಕೊಡ್ತಾನೆ. ಯಾವತ್ತು ಈ ರೀತಿ ಮಾತಾಡ್ದಲ್ಲೇ ಇರೋನವನು ಈಗ 2-3 ದಿವಸನ ಹಿಂಗ್ ಮಾತಾಡ್ತಿದಾನಂದ್ರೆ ಏನೋ ಒಂದು ಎಡವಟ್ಟು ಐತೆ, ಏನೋ ಒಂದು ವಿಚಾರ ಐತೆ. ಏನಂತ ಅವ್ನು ಹೇಳ್ತಿಲ್ಲ, ಅವ್ನ ಬಾಯಿ ಬಿಡಿಸ್ತೀನಿ ಒಂದಲ್ಲ ಒಂದ್ ದಿವಸ. ಇರ್ಲಿ ಇವಾಗ ಸದ್ಯ ಅಣ್ಣ ತಮ್ಮಂದ್ರು ಒಂದಾದ್ರಲ್ಲ, ಅದೇ ಸಾಕು ನನಗೆ ದೇವ್ರ ದಯದಿಂದ. ಅಣ್ಣ ನಿಜ ಕಣೋ, ನಾನು ಇನ್ನೊಂದು ದಿವಸ ಈ ರೀತಿ ಎಲ್ಲ ತಪ್ಪು ಮಾಡಲ್ಲ ಕಣ ಅಣ್ಣಯ್ಯ. ನಿಜ ಆಗ್ಲೂ ನನಗೆ ಕ್ಷಮಿಸಿದ್ಯಾ ತಾನೆ? ಸುಮ್ಮನೆ ನಡಿಲ್ಲ ಪಾಪ, ನಿನಗೆ ಕ್ಷಮಿಸ್ದಲೆ ನಾನು ಇನ್ಯಾರಾಗ್ಲಾ? ನಿನ್ನ ಮೇಲೆ ಯಾಕ್ಲಾ? ನೀನು ನನಗೂ ಎಷ್ಟೇ ಎಷ್ಟೇ ಬೇಜಾರು ಮಾಡ್ಕ. ಆದ್ರೆ ನಿನ್ನ ಮೇಲೆ ಮಾತ್ರ ನಾನು ಯಾವತ್ತೂ ಕೋಪ ಮಾಡ್ಕೊಳಲ್ಲ ಕಣ. ನೀನು ನನ್ನ ಮುದ್ದಿನ ತಮ್ಮ ಕಣೋ, ನಿನ್ನ ನನ್ನ ಮುದ್ದಿನ ತಮ್ಮ.